ವಚನ ಸಾಹಿತ್ಯ ಅಂದ ತಕ್ಷಣ ಏನಿದೆ ಅಂತ ಹೇಳ್ದೇನೆ ನಾವು ಏನಿಲ್ಲ ಅಂತ ಅಲ್ಲಿ ಕೇಳಿದರೆ ತುಂಬ ಸೂಕ್ತವಾದ ಪ್ರಶ್ನೆ ಅನಿಸತ್ತೆ. ವಚನದಲ್ಲಿ ಸಂಗೀತ, ಸಾಹಿತ್ಯ ಇಷ್ಟೆಲ್ಲ ಆಯಾಮಗಳ ಜೊತೆಗೆ ಬದುಕಿನ ಅತ್ಯಂತ ಕೊನೆಯ ಗುರಿ ಆಧ್ಯಾತ್ಮ, ಮುಕ್ತಿಯ ಮಾರ್ಗ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಕೊಡುವಂಥ ಆಹಾರ ಈ ವಚನ ಸಾಹಿತ್ಯ, ಶರಣ ಸಾಹಿತ್ಯ. ಆ ಶರಣ ಸಾಹಿತ್ಯದ ಮುಖಂಡತ್ವವನ್ನು ವಹಿಸಿದಂತಹ ಬಸವಣ್ಣನವರಿಗೆ ಸಲ್ಲತ್ತೆ. ಈಗೆಲ್ಲ ಬಹುಮಾಧ್ಯಮ ಸ್ಫೋಟ, ಎಲ್ಲ ಮಾಧ್ಯಮದಲ್ಲೂ ನಮಗೆ ಕಿವಿಗೆ ಏನು ಬೇಕೋ ಅದನ್ನೇ ಕೊಡ್ತಾ ಇದ್ದಾರೆ, ಕಣ್ಣುಗಳಿಗೆ ಏನು ಬೇಕೋ ಅದನ್ನು ಕೂಡ ಕೊಡ್ತಾ ಇದ್ದಾರೆ, ಮನಸ್ಸಿಗೆ ಏನು ಬೇಕೋ ತಕ್ಕ ಮಟ್ಟಿಗೆ ಅದು ಕೂಡ ಸಿಗ್ತಾ ಇದೆ. ಆದರೆ ಇವತ್ತಿನ ಸಮಾಜದಲ್ಲಿ ನಮ್ಮೆಲ್ಲ ಸಮುದಾಯಕ್ಕೆ, ಜನಾಂಗಕ್ಕೆ ಬೇಕಾಗಿರೋದು ಆತ್ಮ ಉದ್ಧಾರ, ಒಂದು ಶಾಂತಿ. ಈ ಶಾಂತಿಗೆ ಆಹಾರವಾಗುವಂತಹ ಚಾನಲ್ಗಳ ವಿಶೇಷತೆ ಇವತ್ತು ಇದೆ. ಇಂತಹ ಒಂದು ವಾಹಿನಿ ಮುಖ್ಯವಾಗಿ ನಮ್ಮ ನೆಲದ, ನಮ್ಮ ಮನಸ್ಸುಗಳ ಮಧ್ಯೆ, ನಮ್ಮ ನಾಯಕರುಗಳ ಮಧ್ಯೆ ಹುಟ್ಟಿರೋದು ಇದು ಕನ್ನಡದ ಸೌಭಾಗ್ಯವೇ ಸರಿ. ಹೇಗೆ ನಾವು ಶರಣ ಮತ್ತು ವಚನ ಸಾಹಿತ್ಯವು ಕನ್ನಡದ ಕಳಶ, ಕನ್ನಡದ ಕೀರ್ತಿ, ಕನ್ನಡದ ಆಸ್ತಿ ಅಂತ ಹೇಳ್ತೀವೋ, ಹಾಗೆ ಇಂತಹ ವಾಹಿನಿಗಳು ನಮ್ಮ ಮನಸ್ಸುಗಳಿಗೆ, ನಮ್ಮ ಮಣ್ಣಿನ ಹೃದಯಗಳಿಗೆ, ನಮ್ಮ ಆತ್ಮಗಳಿಗೆ ಸಾಂತ್ವನ ಕೊಡುವಲ್ಲಿ ನೆರವಾದರೆ ಬಹುಶಃ ನಮ್ಮ ಈ ಸಮಾಜ ಕಟ್ಟುವ ಕೆಲಸ, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ, ಆರೋಗ್ಯವಂತ ಸಮಾಜವನ್ನು ಕಟ್ಟುವಂಥ ಕೆಲಸ ಪೂರ್ಣಗೊಳ್ಳತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಮತ್ತೆ ಬಸವಣ್ಣನವರ ವಿಷಯಕ್ಕೆ ಬರೋದಾದರೆ, ಬಸವಣ್ಣನವರ ಸಮಾಜವಾದದ ನೆಲೆಯಲ್ಲಿ ನಾವು ಮಾತಾಡೋದಾದರೆ, ಮತ್ತೆ ಅಪಕ್ವಗೊಂಡಂತಹ, ಅರೆಬೇರೆ ಬಂದಿರುವಂತಹ, ಅರೆಬರೆ ತಿಳಿದುಕೊಂಡಿರುವಂತಹ ಅರೆ ಜ್ಞಾನಿಗಳ ಮಧ್ಯ ಪರಿಪೂರ್ಣತೆಯನ್ನು ಕೊಂಡುಕೊಳ್ಳುವಂತಹ ಮನಸ್ಸುಗಳ, ವಿಚಾರಗಳ ಮತ್ತು ಆ ನೆಲೆಯಲ್ಲಿ ನಿಲ್ಕೊಳ್ಳುವಂತಹ ಸಮಾಜದ ಅವಶ್ಯಕತೆ ಇದೆ. ಹೀಗಾಗಿ ನಾವು ಬಸವಣ್ಣನ ತತ್ವಗಳನ್ನು ನೋಡಿದಾಗ, ಕಾಯಕ ತತ್ವವನ್ನು ನಾವು ಮಾತಾಡುವಾಗ, ಕಾಯಕ ಅಂದ ತಕ್ಷಣ ಬಹುಶಃ ಕಾಯಕ ವೃತ್ತಿಯನ್ನು ಪೂಜಿಸುವಂತಹ ಧರ್ಮ ಪ್ರಪಂಚದಲ್ಲಿ ಯಾವುದಾದರೂ ಇದ್ದರೆ, ವೃತ್ತಿಯನ್ನು ಗೌರವಿಸುವಂತಹ, ವೃತ್ತಿಯನ್ನೇ ಕೈಲಾಸ ಅನ್ನುವಂತಹ ಧರ್ಮ ಯಾವುದಾದ್ರೂ ಒಂದು ಪ್ರಪಂಚದಲ್ಲಿ ಇದ್ದರೆ ಅದು ಶರಣ ಧರ್ಮ, ಅದು ಬಸವ ಧರ್ಮ. ಕಾಯಕವನ್ನೇ ಕೈಲಾಸ ಅಂದಂತಹ ಏಕೈಕ ಧರ್ಮ. ಅಷ್ಟೇ ಅಲ್ಲ, ಕಾಯಕದಲ್ಲಿ ಒಂದು ಭಾಗವನ್ನು, ಡಿವಿಷನ್ ಆಫ್ ಲೇಬರ್, ವೃತ್ತಿ ಗೌರವವನ್ನು ತಂದುಕೊಟ್ಟಂತಹ ಏಕೈಕ ಧರ್ಮ ಅಥವಾ ತತ್ವ ಅದು ಯಾವುದಾದ್ರೂ ಇದ್ದರೆ ಅದು ಬಸವ ತತ್ವ, ಬಸವ ಧರ್ಮ. ಇಲ್ಲಿ ಒಂದು ಅದ್ಭುತವಾದ ಒಂದು ವಿಷಯ ಅಂತ ಅನಿಸೋದು, ಕೇವಲ ಕೆಲವು ಗುಂಪುಗಳು ತಾವೆಲ್ಲ ಒಟ್ಟಿಗೆ ಕೂಡಿ ಜಾತಿ, ಧರ್ಮ, ಮತ ಇವನ್ನೆಲ್ಲ ಮೀರಿ ಕಾಯಕವನ್ನು ನಂಬಿಕೊಂಡು ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಗುಂಪನ್ನು ಕಟ್ಕೊಂಡು ಅದರ ಜೊತೆಗೆ ತಮ್ಮ ಕಾಯಕ ವೃತ್ತಿಯನ್ನು ಗೌರವಿಸ್ತಾ ಅಲ್ಲಿ ಮಡಿವಾಳರು, ಹರಳಯ್ಯ, ಮಾಚಯ್ಯ, ಡೋರ ಕಕ್ಕಯ್ಯ, ಅಕ್ಕಮ್ಮ, ಲಿಂಗಮ್ಮ, ಸತ್ಯಕ್ಕ ಇಂಥ ಶಿವಶರಣರೆಲ್ಲ ಸೇರಿಕೊಂಡು ಏನಾದರೂ ವಿಭಿನ್ನವಾಗಿ ಚಿಂತನೆಯನ್ನು ಮಾಡೋಣ, ವಿಭಿನ್ನವಾಗಿ ಇರುವಂಥ ವಿಷಯವನ್ನು ಸಮಾಜಕ್ಕೆ ಕೊಡೋಣ ಅಂತ ಒಂದು ಗುಂಪು ಆಶ್ಚರ್ಯಕರ ರೀತಿಯಲ್ಲಿ 12ನೇ ಶತಮಾನದಲ್ಲಿಯೇ ಒಗ್ಗೂಡಿ ಸಮಾಜಕ್ಕೆ ಬೇಕಾದಂತಹ ವಿಚಾರ, ಆಚಾರ, ನಡೆ, ನುಡಿಗಳನ್ನು ಒಂದು ಪರಿಪಾಠವನ್ನು ಹಾಕ್ಕೊಂಡು ಬರೀ ಅದನ್ನು ಲಿಖಿತ ರೂಪದಲ್ಲಿ ಇಡದೇನೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದ್ರಲ್ಲ, ಅದು ನಿಜಕ್ಕೂ ಒಂದು ಅದ್ಭುತವಾದಂತಹ ಒಂದು ಸಂದೇಶ. ಶರಣರು ಕೇವಲ ಮಾತಾಡಲಿಲ್ಲ, ಕೇವಲ ಬರೀಲಿಲ್ಲ, ಕೇವಲ ನಡೆಯಲಿಲ್ಲ, ನಡೆ, ನುಡಿ, ಬರಹ ಎಲ್ಲವನ್ನೂ ಒಗ್ಗೂಡಿಸಿ ನಡೆದರು. ಹೀಗಾಗಿ ಆ ಒಂದು ಆಚಾರ ವಿಚಾರಗಳು ಇವತ್ತಿಗೂ ನಮ್ಮ ಪ್ರಸ್ತುತತೆಯಲ್ಲಿ ಒಳಗೊಡೋಕೆ, ಪ್ರಸ್ತುತತೆಯಲ್ಲಿ ಬರೋಕೆ ಸಾಧ್ಯ ಆಯಿತು. ಬಹುಶಃ ಈ ಪ್ರಸ್ತುತತೆ ಬರೋಕ್ಕೆ ಮುಖ್ಯವಾದ ಕಾರಣ ಅಂತ ಏನು ಇರ್ಬೋದು ಅಂತಂದರೆ, ಅವರು ನಂಬಿಕೊಂಡಿರುವಂತಹ ಜ್ಞಾನ, ದಾಸೋಹ ಮತ್ತು ಕಾಯಕ.
ಜ್ಞಾನದ ಸಂಪಾದನೆ. ಆ ಜ್ಞಾನದ ಸಂಪಾದನೆಯಲ್ಲಿ ನಾವು ಕಾಯಕವನ್ನು ಮಾಡಿ ಆ ಕಾಯಕದಿಂದ ಬಂದಂತಹ ಕೆಲವು ಅಂಶವನ್ನು ಸಮಾಜಕ್ಕೆ ನೀಡುವಂತಹ ಪರಿಪಾಠವನ್ನು ಶರಣರು ಹಮ್ಮಿಕೊಂಡ್ರು. ಏನೇ ಆದರೂ ಕೂಡ ದುಡಿದು ಉಣ್ಣುವವನಿಗೆ, ತನ್ನ ಕೆಲಸವನ್ನು ಮಾಡಿ ಊಟ ಮಾಡುವವನಿಗೆ ಮಾತ್ರ ಒಂದು ಗೌರವ ಇದೆ, ಕಾಯಕದ ಒಂದು ಪೂಜನೀಯ ಭಾವನೆ ಇದೆ ಅನ್ನೋದನ್ನು ಶರಣರು ಮತ್ತು ಆ ಶರಣರ ನೇತಾರ ಆದಂತಹ ಬಸವಣ್ಣನವರ ಪರಿಪಾಠ ಆಗಿತ್ತು. ದುಡಿಯದೇ ಉಣ್ಣುವವನಿಗೆ ಯಾವುದೇ ಹಕ್ಕಿಲ್ಲ, ಆತ ಸಂಪಾದಿಸಿದ ಮನೆಯಲ್ಲಿ ಮಾಡಿದ ಒಂದು ಭೋಜನ ದಾಸೋಹದಲ್ಲಿ ಆತನಿಗೆ ಯಾವುದೇ ಹಕ್ಕಿಲ್ಲ. ಯಾಕೆಂದರೆ ಆತ ದುಡಿದೇ ಊಟವನ್ನು ಮಾಡಿದರೆ ಆತನಿಗೆ ಆ ಅನ್ನದ ಆ ಒಂದು ಪ್ರಸಾದದ ಮೇಲೆ ಹಕ್ಕಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದಂಥವರು ಶರಣರು. ಆದರೆ ಆ ತತ್ವಗಳು ಇವತ್ತಿಗೆ ಪ್ರಸ್ತುತ ಅಲ್ಲ. ದುಡಿಯದೇ ಊಟ ಮಾಡಿ, ದುಡಿಯದೇ ನಿಮ್ಮ ಮನೆ ಬಾಗಿಲಿಗೆ ಅಕ್ಕಿ ಉಚಿತವಾಗಿ ಅಕ್ಕಿ ಅನ್ನ ಊಟ ಬರುತ್ತೆ ಅನ್ನುವ ಕಾಲವನ್ನು 12ನೇ ಶತಮಾನದ ಬಸವಾದಿ ಪ್ರಮಥರ ಒಂದು ಯೋಚನೆಗಳನ್ನು ನಾವು ತಾಳೆ ಹಾಕಿ ನೋಡಿದಾಗ ಬಹುಶಃ ನಾವು ಮೂಲ ತತ್ವದಿಂದ ಇವತ್ತು ಬಹುದೂರ ದೂರ ದೂರ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ದುಡಿಯದೇ ಉಣ್ಣುವ ಒಂದು ಪರಿಪಾಠವನ್ನು ಇನ್ನೊಬ್ಬರಿಗೆ ಕೈ ಚಾಚಿ ನೀಡುವ ಒಂದು ಧೋರಣೆಯನ್ನು ಬಸವಾದಿ ಶರಣರು ಒಪ್ತಾ ಇರಲಿಲ್ಲ. ಸಂಗ್ರಹಿಸುವ ಗುಣವನ್ನು ಕೂಡ ಅವರು ಒಪ್ತಾ ಇರಲಿಲ್ಲ. ಹೀಗಾಗಿ ಒಬ್ಬ ಮಹಿಳೆ ನನಗೆ ಇವತ್ತು ಆಗುವ ದವಸ ಧಾನ್ಯಗಳು ಸಾಕು ಅಂತ ಹೇಳಿದಂತಹ ಒಬ್ಬ ದಟ್ಟ ಮಹಿಳೆ 12ನೇ ಶತಮಾನದಲ್ಲಿ ಆಯ್ದಕ್ಕಿ ಲಕ್ಕಮ್ಮ. ಆಕೆ ತನ್ನ ಗಂಡನನ್ನೇ ಪ್ರಶ್ನಿಸುವಂತಹ ಒಂದು ಚಾಕಚಕ್ಯತೆಯನ್ನು, ಧೈರ್ಯವನ್ನು 12ನೇ ಶತಮಾನದಲ್ಲಿ ತೋರಿಸ್ತಾಳೆ. ಮನೆಯ ಬಾಗಿಲಿನ ಎಲ್ಲ ಕಸವನ್ನು ಸ್ವಚ್ಛ ಮಾಡಿ, ಮನೆಗೆ ಹೂವು, ಪೂಜೆಗೆ ಹೂವು ತಂದು ಕೊಡುವ ಕಾಯಕದಲ್ಲಿ ಒಂದು ನಿರತರಾಗಿರುವಂತಹ ಆ ದಂಪತಿಗಳು ಆ ಮನೆಯ ದೇವಸ್ಥಾನದ ಅಂಗಳದಲ್ಲಿ ಬಿದ್ದಂತಹ ಅಕ್ಕಿಯನ್ನು ಆರಿಸುವ ಕಾಯಕದಲ್ಲಿ ಇರುವಂತಹ ತನ್ನ ಗಂಡ ಅವತ್ತು ಸಿಕ್ಕಂತಹ ಹೆಚ್ಚು ಅಕ್ಕಿಯನ್ನು ಮನೆಗೆ ತಂದಾಗ ಹೆಂಡತಿ ಕೇಳುವಂತಹ ಪ್ರಶ್ನೆ ಬಹುಶಃ ಇವತ್ತಿನ ಯಾವ ಹೆಣ್ಣು ಮಗಳು ಆ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಮನೆಯಲ್ಲಿ ಅಂತ ನನಗನ್ಸಲ್ಲ. ಗಂಡ ಇನ್ನಷ್ಟು ತಂದು ಕೊಡಲಿ, ಎಷ್ಟು ತಂದು ಕೊಟ್ಟರೂ ಆಕೆಯ ಹಸಿವು ಹಿಂಗದೇ ಇರುವ ಇಂತಹ ಸಂದರ್ಭದಲ್ಲಿ ಇಷ್ಟು ಅಕ್ಕಿಯ ಆಸೆ ನಮಗೇಕೆ ದೊರೆಯೇ, ಇಷ್ಟು ಅಕ್ಕಿಯ ಆಸೆ ಅರಸನಿಗೆ ಇರಬೇಕೇ ಹೊರತು ನಮ್ಮಂತಹ ಶರಣರಿಗೆ ಇರಕೂಡದು. ಮತ್ತೆ ಈ ಹೆಚ್ಚಾದ ಅಕ್ಕಿಯನ್ನು ಹೋಗಿ ಅಲ್ಲೇ ನೀವು ಹಾಸಿ ಬಂದರೆ ಅಕ್ಕಿ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಆಗತ್ತೆ, ಇವತ್ತಿಗೆ ಒದಗುವಷ್ಟು ಅಕ್ಕಿ ನಮಗೆ ಸಾಕು ಅಂತ ಗಂಡನನ್ನು ತಿದ್ದಿ ಹೇಳುವ ಒಂದು ಪಾಠವನ್ನು ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಹೇಳುವ ಒಂದು ಪಾಠ ಇದೆಯಲ್ಲ, ಅದು ಇವತ್ತಿನ ಸಮಾಜಕ್ಕೆ ಸೂಕ್ತವಾದಂತಹ ತುಂಬ ಎಲ್ಲ ವೇದಿಕೆಯಲ್ಲೂ ಕೂಡ ನಿರೂಪಿಸುವಂತಹ ಒಂದು ಪಾಠ ಆಗತ್ತೆ. ಹಾಗೆಯೇ ಇನ್ನೊಬ್ಬ ಶರಣೆ ನಮ್ಮ ಮುಕ್ತಾಯಕ್ಕನು ಕೂಡ 12ನೇ ಶತಮಾನದಲ್ಲಿ ಆ ಅಸ್ಮಿತೆಯನ್ನು, ತನ್ನ ದೃಢತೆಯನ್ನು, ತನ್ನ ಒಂದು ಧೈರ್ಯವನ್ನು ಕಾಪಾಡಿಕೊಂಡು ಅಲ್ಲಮ ಪ್ರಭುವಿಗೆ ನೇರವಾಗಿ ಅನುಭವ ಮಂಟಪದಲ್ಲಿ ಒಂದು ಸಂವಾದವನ್ನು ನಡೆಸ್ತಾಳೆ. ಅಣ್ಣನನ್ನು ಕಳೆದುಕೊಂಡಂತಹ ಆಕೆ ಅಣ್ಣ ತಂಗಿಯ ಪ್ರೀತಿಯ ಪ್ರತೀಕವಾದ ಒಂದು ಅಜಗನ್ನ ಮತ್ತು ಮುಕ್ತಾಯಕ್ಕರ ಸನ್ನಿವೇಶದಲ್ಲಿ ಬರುವಂಥ ಪಾಠದಲ್ಲಿ ಇವನ್ನೆಲ್ಲ ಮೀರಿ, ಭಾವನೆಗಳನ್ನೆಲ್ಲ ಮೀರಿ ಆಧ್ಯಾತ್ಮದ ಶಿಖರವನ್ನು ಏರುವ ನಿಟ್ಟಿನಲ್ಲಿ ಅಲ್ಲಮ ಪ್ರಭುಗಳು ಆಕೆಯ ಒಂದು ಸಂಭಾಷಣೆಯನ್ನು ಕೇಳಿದಾಗ ಅಲ್ಲಮ ಪ್ರಭುಗಳು ಕೂಡ ಮುಕ್ತಾಯಕ್ಕನ ಆ ಒಂದು ಮಾತುಗಳಿಗೆ, ಆ ವಚನಗಳಿಗೆ ಮಾರು ಹೋಗ್ತಾರೆ. ಅಕ್ಕ ಮಹಾದೇವಿಯ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೂ ಹೇಳಲೇಬೇಕಿಲ್ಲ. ಸ್ವಾಭಿಮಾನದ, ಆತ್ಮಸಾಕ್ಷಿಯ, ಸ್ವಯಂ ನಿರ್ಧಾರದ ಒಂದು ಸಂಕೇತ ಅಕ್ಕ ಮಹಾದೇವಿ. ಇಂಥ ಅಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಲಿಂಗಮ್ಮ, ಮುಕ್ತಾಯಕ್ಕ ಇಂಥ ಶರಣೀಯರು ಆ ಕಾಲಘಟ್ಟದಲ್ಲಿ ಹೇಗೆ ಹುಟ್ಕೊಂಡ್ರು, ಎಲ್ಲಿಂದ ಬಂದರು, ಅವರ ವಿಚಾರಗಳಿಗೆ ಮೂಲ ಆಧಾರ ಯಾರು, ಯಾರು ಇಂಥ ಹೆಣ್ಣು ಮಕ್ಕಳನ್ನು ಸೃಷ್ಟಿಸಿದರು, ಆ ಕಾಲಘಟ್ಟ ಎಂಥದ್ದು,
ಯಾರು ಅವರ ಈ ವಿಚಾರಗಳಿಗೆ ಪ್ರೇರಣೆಯಾಗಿ ನಿಂತರು ಅನ್ನುವ ಪ್ರಶ್ನೆ ಬಹುಶಃ ನಮ್ಮೆಲ್ಲರನ್ನೂ ಕಾಡತ್ತೆ.